ನಮಸ್ಕಾರ ವೀಕ್ಷಕರೇ, ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನೆ ಎಂಬುದು ಕೇವಲ ಇಟ್ಟಿಗೆ ಗಾರೆಗಳ ಕಟ್ಟಡವಲ್ಲ, ಅದು ಧನಾತ್ಮಕ ಶಕ್ತಿಯ ನೆಲೆ. ನಮ್ಮ ಮನೆಯಲ್ಲಿ ನಾವು ಇಡುವ ಪ್ರತಿಯೊಂದು ವಸ್ತು ಕೂಡ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಪಾಲಿಸಬೇಕಾದ ಪ್ರಮುಖ ವಾಸ್ತು ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ವಾಸ್ತುಪುರುಷಾಯ ನಮಃ ಎಂದು ಬರೆಯುವ ಮೂಲಕ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಪಾಲಿಸಬೇಕಾದ ಪ್ರಮುಖ ವಾಸ್ತು ನಿಯಮಗಳು ಹೀಗಿದೆ. ಮೊದಲನೇದಾಗಿ, ಪೊರಕೆಯನ್ನು ಲಕ್ಷ್ಮಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಯಾವಾಗಲೂ ಮನೆಯ ನೈಋತ್ಯ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು. ನೈಋತ್ಯ ಅಂದರೆ ಸೌತ್ ವೆಸ್ಟ್. ಮುಖ್ಯವಾಗಿ ಪೊರಕೆಯನ್ನು ಇತರರ ಕಣ್ಣಿಗೆ ಕಾಣಿಸದಂತೆ ಅಡಗಿಸಿ ಇಡಬೇಕು. ಅಡಗಿಸಿ ಅಂದಾದ ತಕ್ಷಣ ಅದನ್ನು ಬೀಗ ಹಾಕಿ ಇಡೋ ಅಂಥದ್ದಲ್ಲ, ಯಾರ ಕಣ್ಣಿಗೂ ಸುಲಭವಾಗಿ ಬೀಳದಂತೆ ಮೂಲೆಯಲ್ಲಿ ಇಡಬೇಕು. ಮತ್ತು ಆ ಪೊರಕೆಯನ್ನು ನಾವು ನಿಲ್ಲಿಸಿ ಇಡಬಾರ್ದು, ಮಲಗಿಸಿ ಇಡಬೇಕು. ಎರಡನೇದಾಗಿ, ಮನೆಯ ಮುಖ್ಯ ದ್ವಾರದ ಮುಂದೆ ಪ್ರತಿದಿನ ರಂಗೋಲಿ ಹಾಕುವುದು ಅತ್ಯಂತ ಶುಭ. ಇದು ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸದಂತೆ ತಡೆಯುತ್ತದೆ ಮತ್ತು ದೇವತೆಗಳನ್ನು ಆಹ್ವಾನಿಸುತ್ತದೆ. ಹಾಗಾಗಿ ಪ್ರತಿದಿನ ವಸ್ತುಗಳನ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕಿ, ಹಾಗೆ ಮನೆ ಮುಂದೆನೂ ಸಹ ನಾವು ರಂಗವಲ್ಲಿಯನ್ನು ಬಿಡಿಸಬೇಕು. ಮೂರನೇದಾಗಿ, ಕಂಚಿನ ಆಮೆಯನ್ನು ಒಂದು ಲೋಹದ ತಟ್ಟೆ ಅಥವಾ ಪಾತ್ರೆಯಲ್ಲಿ ಇರಿಸಿ ಅದರಲ್ಲಿ ನೀರು ತುಂಬಿಸಿ ಆಮೆಯ ಕಾಲುಗಳು ನೀರಿನಲ್ಲಿ ಮುಳುಗಿರಬೇಕು. ಈ ಆಮೆಯ ಮುಖವು ಯಾವಾಗಲೂ ಮನೆಯ ಒಳಭಾಗದ ಕಡೆಗೆ ಇರಬೇಕು, ಹೊರಗಿನ ಕಡೆಗೆ ಅಲ್ಲ, ಅಂದರೆ ಬಾಗಿಲಿನ ಕಡೆಗೆ ಇಡಬಾರ್ದು. ಈ ಕಂಚಿನ ಆಮೆಯನ್ನು ನಾವು ಉತ್ತರ ದಿಕ್ಕಿಗೆ ಇಡಬೇಕು. ಉತ್ತರ ದಿಕ್ಕು ಕುಬೇರನ ದಿಕ್ಕಾದ್ದರಿಂದ ಸಂಪತ್ತು ಮತ್ತು ವೃತ್ತಿ ಜೀವನದ ಬೆಳವಣಿಗೆಗೆ ಉತ್ತರ ದಿಕ್ಕಿನಲ್ಲಿ ಇಡುವುದು ತುಂಬಾ ಶ್ರೇಷ್ಠ. ಇನ್ನು ವಾಯುವ್ಯ ದಿಕ್ಕು ಅಂದರೆ ಮಾನಸಿಕ ಶಾಂತಿ ಮತ್ತು ಅದೃಷ್ಟಕ್ಕಾಗಿ ವಾಯುವ್ಯ ಭಾಗದಲ್ಲಿ ಇಡಬಹುದು. ಇನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಕುಟುಂಬದ ಆರೋಗ್ಯ ಮತ್ತು ಸಾಮರಸ್ಯಕ್ಕೆ ಪೂರ್ವ ದಿಕ್ಕಿನಲ್ಲಿ ಇಡಬಹುದು. ಇನ್ನು ನಾವು ಎಲ್ಲಿ ಇಡಬಾರ್ದು ಅಂದರೆ ರೂಮಿನಲ್ಲಿ, ಅಂದರೆ ಮಲಗುವ ಕೋಣೆಯಲ್ಲಿ ನಾವು ಇಡಬಾರ್ದು, ಮತ್ತು ಶೌಚಾಲಯದಲ್ಲಿ ಈ ಒಂದು ಆಮೆಯನ್ನು ನಾವು ಇಡಬಾರ್ದು. ಇದನ್ನು ನಾವು ಎಲ್ಲಿ ಲಿವಿಂಗ್ ರೂಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಇಡ್ಬೋದು, ಮತ್ತು ಪೂಜಾ ಕೋಣೆಯಲ್ಲೂ ಸಹ ನಾವು ಈ ಆಮೆಯನ್ನು ಇಡ್ಬೋದು. ಈ ನೀರು ತುಂಬಿದ ಕಂಚಿನ ಆಮೆಯನ್ನು ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಶಾಂತಿ, ಸುದೀರ್ಘ ಆಯುಷು, ಅದೃಷ್ಟ, ಸ್ಥಿರತೆ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ನಾಲ್ಕನೇದಾಗಿ, ಅನೇಕರು ರೂಮಿನ ಬಾಗಿಲುಗಳ ಮೇಲೆ ಅಥವಾ ಬಾಗಿಲಿನ ಹಿಂಭಾಗ ಬಟ್ಟೆಗಳನ್ನು ನೇತು ಹಾಕುತ್ತಾರೆ. ಇದು ವಾಸ್ತು ಪ್ರಕಾರ ತಪ್ಪು. ಇದು ಮನೆಯಲ್ಲಿ ಆಲಸ್ಯ ಮತ್ತು ವಾದ ವಿವಾದಗಳಿಗೆ ಕಾರಣವಾಗುತ್ತದೆ. ಬಟ್ಟೆಗಳಿಗಾಗಿ ಯಾವಾಗಲೂ ಹ್ಯಾಂಗರ್ ಅಥವಾ ಕಪಾಟು ಬಳಸಬೇಕು. ಐದನೇದಾಗಿ, ಶೌಚಾಲಯ ಅಥವಾ ಸ್ನಾನದ ಗೃಹ ಯಾವಾಗಲೂ ಒದ್ದೆಯಾಗಿ ಪಾಚಿ ಕಟ್ಟಿದರೆ ಅಥವಾ ದುರ್ವಾಸನೆ ಬರುತ್ತಿದ್ದರೆ ಮನೆಯಲ್ಲಿ ರಾಹು ದೋಷ ಹೆಚ್ಚಾಗುತ್ತದೆ. ಇದು ಅನಗತ್ಯ ಖರ್ಚು, ಮಾನಸಿಕ ಗೊಂದಲ ಮತ್ತು ಮನೆಯವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹಾಗಾಗಿ ಸ್ನಾನ ಮಾಡಿದ ನಂತರ ನೆಲವನ್ನು ಒರೆಸಿ ಒಣಗಿಸಬೇಕು. ಸ್ನಾನದ ಗೃಹ ಸ್ವಚ್ಛವಾಗಿದ್ದರೆ ರಾಹು ಶಾಂತನಾಗುತ್ತಾನೆ ಮತ್ತು ಮನೆಯಲ್ಲಿ ಆಕಸ್ಮಿಕವಾಗಿ ಬರುವ ಸಂಕಷ್ಟಗಳು ದೂರವಾಗುತ್ತದೆ. ಆರನೇದಾಗಿ, ದೇವರ ಮನೆಯ ಮೇಲೆ ಅಂದರೆ ಮೇಲ್ಛಾವಣಿಯ ಮೇಲೆ ಭಾರವಾದ ವಸ್ತುಗಳಿದ್ದರೆ ಅದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರವನ್ನು ತಡೆಯುತ್ತದೆ ಮತ್ತು ಕುಟುಂಬದ ಯಜಮಾನನ ಮೇಲೆ ಒತ್ತಡ ಉಂಟು ಮಾಡುತ್ತದೆ. ಹಾಗಾಗಿ ಪೂಜಾ ಕೋಣೆಯ ಮೇಲ್ಛಾವಣಿಯ ಮೇಲೆ ಈ ಕೂಡಲೇ ಭಾರವಾದ ವಸ್ತುಗಳಿದ್ದರೆ ಅದನ್ನು ತೆಗೆದುಹಾಕಿ, ಹಾಗೆ ಮೇಲ್ಛಾವಣಿ ಶುಚಿಯಾಗಿ ಹಾಗೆ ಖಾಲಿಯಾಗಿ ಇರುವಂತೆ ನೋಡಿಕೊಳ್ಳಿ. ಇನ್ನು ಏಳನೇದಾಗಿ, ಮನೆಯ ಮುಖ್ಯ ದ್ವಾರದ ಬಳಿ ಈ ಗಿಡಗಳನ್ನು ಬೆಳೆಸುವುದರ ಹಿಂದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಇವುಗಳು ಮನೆಯನ್ನು ಕೇವಲ ಅಲಂಕರಿಸುವುದು ಮಾತ್ರವಲ್ಲದೆ ನಕಾರಾತ್ಮಕ ಶಕ್ತಿಯನ್ನು ತಡೆಯುವ ಧನಾತ್ಮಕ ಶಕ್ತಿಯನ್ನು ಹೊರತರುತ್ತವೆ. ಮೊದಲನೇದಾಗಿ, ತುಳಸಿ ಗಿಡ. ತುಳಸಿಯನ್ನು ಮಹಾಲಕ್ಷ್ಮಿಯ ರೂಪ ಎನ್ನಲಾಗುತ್ತದೆ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಮನೆಯ ಮುಂದೆ ತುಳಸಿ ಇದ್ದರೆ ಆ ಮನೆಯ ಮೇಲೆ ದೇವತೆಗಳ ಆಶೀರ್ವಾದ ಸದಾ ಇರುತ್ತದೆ.
ಇನ್ನು ತುಳಸಿ ಗಾಳಿಯನ್ನು ಪರಿಶುದ್ಧಿಸುತ್ತಾಳೆ ಮತ್ತು ಸೊಳ್ಳೆಗಳನ್ನು ದೂರವಿಡುತ್ತದೆ. ಇದು ಮನೆಯ ಪರಿಸರವನ್ನು ಸದಾ ಪವಿತ್ರವಾಗಿರಿಸುತ್ತದೆ. ಎರಡನೇದಾಗಿ ಶಂಖಪುಷ್ಪ. ಶಂಖಪುಷ್ಪ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು. ನೀಲಿ ಬಣ್ಣದ ಈ ಹೂವು ನೋಡುವುದಕ್ಕೆ ಕಣ್ಣಿಗೆ ತಂಪು. ವಾಸ್ತು ಪ್ರಕಾರ ಇದನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಬೆಳೆಸಿದರೆ ಮನೆಯಲ್ಲಿ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚುತ್ತದೆ ಮತ್ತು ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಮೂರನೇದಾಗಿ ಕಿಸ್ಕರ. ಈ ಕೆಂಪು ಬಣ್ಣದ ಹೂಗಳು ಶಿವ ಮತ್ತು ಶಕ್ತಿ ಅಂದರೆ ದುರ್ಗೆ ಮಾತೆಗೆ ಬಹಳ ಪ್ರಿಯ. ವಾಸ್ತು ಪ್ರಕಾರ ಕೆಂಪು ಬಣ್ಣವು ಮಂಗಳಕರವಾದ ಸಂಕೇತ. ಮುಖ್ಯ ದ್ವಾರದ ಬಳಿ ಕೆಂಪು ಬಣ್ಣದ ಹೂಗಳಿದ್ದರೆ ಅದು ಮನೆಯ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಮತ್ತು ಹೊರಗಿನ ದುಷ್ಟ ದೋಷಗಳನ್ನು ತಡೆಯುತ್ತದೆ. ನಾಲ್ಕನೇದಾಗಿ ವಿಳ್ಳೆದೆಲೆ ಗಿಡ. ಹೌದು, ವಿಳ್ಳೆದೆಲೆಯಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಇದನ್ನು ಸಕಲ ಶುಭ ಕಾರ್ಯಗಳಿಗೆ ಬಳಸುವುದರಿಂದ ಇದು ಐಶ್ವರ್ಯ ಮತ್ತು ಮಂಗಳಕರ ಸಂಕೇತ. ವಾಸ್ತು ಪ್ರಕಾರ ವಿಳ್ಳೆದೆಲೆ ಬಳ್ಳಿ ಬೆಳೆಯುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ. ಇದು ಮನಸ್ಸಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ. ವೀಕ್ಷಕರೇ, ನಮ್ಮ ಹಿರಿಯರು ಮನೆಯ ಮುಂದೆ ಹೂವಿನ ಗಿಡಗಳನ್ನು ಬೆಳೆಸುತ್ತಿದ್ದು ಕೇವಲ ಅಂದಕ್ಕಾಗಿ ಮಾತ್ರವಲ್ಲ. ತುಳಸಿ ಮಹಾಲಕ್ಷ್ಮಿಯಾದರೆ ಶಿವನಿಗೆ ಪ್ರಿಯವಾದ ಶಂಖಪುಷ್ಪ ಮತ್ತು ಕಿಸ್ಕರ ಹೂಗಳು ಮನೆಯೊಳಗೆ ಶಾಂತಿಯನ್ನು ತರುತ್ತವೆ. ವಿಳ್ಳೆದೆಲೆ ಮನೆಯ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಮುಖ್ಯವಾಗಿ ಈ ಗಿಡಗಳನ್ನು ನಮ್ಮ ಮನೆಯ ಎದುರು ಇದ್ದಾಗ ನಮಗೆ ಅರಿಯದಂತೆ ನಮ್ಮಲ್ಲಿ ಭಕ್ತಿ ಮತ್ತು ಸಂತೋಷದ ಭಾವ ಮೂಡುತ್ತದೆ. ಇನ್ನು ಎಂಟನೇದು, ವಾರಕ್ಕೊಮ್ಮೆ ಅಥವಾ ಶನಿವಾರದಂದು ನೆಲ ಒರೆಸುವಾಗ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಮನೆಯನ್ನು ಒರೆಸಬೇಕು. ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣ ಈ ಕಲ್ಲುಪ್ಪಿಗೆ ಇದೆ. ಇದು ಮನೆಯಲ್ಲಿರುವ ಸಣ್ಣ ಪುಟ್ಟ ಜಗಳಗಳನ್ನು ಕಡಿಮೆ ಮಾಡಿ ಶಾಂತಿ ತರುತ್ತದೆ. ಒಂಬತ್ತನೇದು, ಮನೆಯಲ್ಲಿ ಗಡಿಯಾರವನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನ ಗೋಡೆಗೆ ಹಾಕಬೇಕು. ದಕ್ಷಿಣ ದಿಕ್ಕಿಗೆ ಹಾಕಲೇಬಾರದು. ಗಡಿಯಾರವು ಸಮಯಕ್ಕೆ ಸರಿಯಾಗಿ ಓಡುತ್ತಿರಬೇಕು. ನಿಂತು ಹೋದ ಗಡಿಯಾರ ಮನೆಯಲ್ಲಿದ್ದರೆ ಅದು ಪ್ರಗತಿಯನ್ನು ತಡೆಯುತ್ತದೆ. ಇನ್ನು 10ನೇದಾಗಿ ಬಹು ಮುಖ್ಯವಾದ ವಿಷಯ ಇದು, ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ಯಾಕೆಂದರೆ ನಾವು ಅಡುಗೆ ಮನೆಯನ್ನು ಅನ್ನಪೂರ್ಣೇಶ್ವರಿಯ ಸ್ಥಾನ ಅಂತ ಕರಿತೀವಿ. ಆದರೆ ಅಲ್ಲಿ ನಾವು ಅಡುಗೆ ಮನೆಯಲ್ಲಿ ಔಷಧಿಯನ್ನು ಇಡುವುದರಿಂದ ಮನೆಯವರ ಮೇಲೆ ಅನಾರೋಗ್ಯದ ಪ್ರಭಾವ ಸದಾ ಇರುತ್ತದೆ ಎಂದು ವಾಸ್ತು ಹೇಳುತ್ತದೆ. ಔಷಧಿಯನ್ನು ಇಡಲು ಅತ್ಯಂತ ಸೂಕ್ತವಾದ ದಿಕ್ಕು ಅಂದರೆ ಮನೆಯ ಉತ್ತರ ಅಥವಾ ಈಶಾನ್ಯ ಮೂಲೆಯಾಗಿದೆ. ಈ ದಿಕ್ಕನ್ನು ಧನ್ವಂತರಿ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ತುರ್ತು ಸಂದರ್ಭದ ಔಷಧಿಗಳನ್ನು ಮನೆಯ ಮಧ್ಯಭಾಗದಲ್ಲಿರುವ ಸಾಮಾನ್ಯ ಕಪಾಟಿನಲ್ಲಿ ಇಡಬಹುದು, ಆದರೆ ಅದು ಹಣದ ಲಾಕರ್ ಆಗಿರಬಾರದು. ಇನ್ನು ಔಷಧಿಯನ್ನು ಯಾವ ದಿಕ್ಕಿಗೆ ಇಡಬಾರದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಗ್ನೇಯ ದಿಕ್ಕು ಅಂದರೆ ಸೌತ್ ಈಸ್ಟ್, ಇಲ್ಲಿ ಔಷಧಿ ಇಟ್ಟರೆ ಕಾಯಿಲೆ ದೀರ್ಘಕಾಲ ಕಾಡಬಹುದು. ಇನ್ನು ದಕ್ಷಿಣ ದಿಕ್ಕಿಗೆ ನಾವು ಇಟ್ಟರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಮಲಗುವ ಕೋಣೆ ಅಥವಾ ಕಪಾಟಿನಲ್ಲಿ ಔಷಧಿಯನ್ನು ಇಟ್ಟರೆ ಅದು ಅನಾರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಕಪಾಟಿನಲ್ಲಿ ಕೇವಲ ಲಕ್ಷ್ಮಿಗೆ ಸಂಬಂಧಿಸಿದ ವಸ್ತುಗಳಿರಬೇಕು. ಹಣ, ಒಡವೆ, ಶ್ರೀಯಂತ್ರ. ಹಾಗೆ ಅಡಿಗೆ ಮನೆಯಲ್ಲಿ ಔಷಧಿ ಇಡಬಾರದು. ಇದು ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ಹಾಗೆಯೇ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಔಷಧಿಗಳನ್ನು ಕೂಡಲೇ ಮನೆಯಿಂದ ಹೊರ ಹಾಕಬೇಕು. ಹಳೆಯ ಔಷಧಿಗಳು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ನೀವು ಹಣ ಅಥವಾ ಒಡವೆ ಇಡುವ ಕಪಾಟು ತೆರೆದಾಗ ಅದು ಉತ್ತರ ದಿಕ್ಕಿಗೆ ಮುಖ ಮಾಡಿರಲಿ. ಉತ್ತರವು ಕುಬೇರನ ದಿಕ್ಕು. ಇದು ಹಣದ ಅರಿವನ್ನು ಹೆಚ್ಚಿಸುತ್ತದೆ. ಇನ್ನು ಮನೆಯಲ್ಲಿ ಹಳೆಯ ಅಥವಾ ಮುರಿದ ಚಪ್ಪಲಿಗಳು ಅಥವಾ ಹರಿದ ಬಟ್ಟೆಗಳನ್ನು ರಾಶಿ ಹಾಕಬೇಡಿ. ಇವು ಶನಿ ದೋಷಕ್ಕೆ ಕಾರಣವಾಗುತ್ತವೆ ಮತ್ತು ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಹಣ ಮತ್ತು ಒಡವೆಗಳನ್ನು ಇಡುವ ಕಪಾಟಿನಲ್ಲಿ ಔಷಧಿಗಳನ್ನು ಇಟ್ಟರೆ ನಮ್ಮ ಸಂಪತ್ತೆಲ್ಲವೂ ಅನಾರೋಗ್ಯ ಮತ್ತು ಆಸ್ಪತ್ರೆಯ ಖರ್ಚುಗಳಿಗೆ ವ್ಯಯವಾಗುತ್ತದೆ ಎಂದು ನಂಬಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಬಲ್ಲವು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ವಾಸ್ತು ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ.